ಬದುಕು ಬಾಡುವ ಮುನ್ನ ವಿಧಿಯು ಆಡುವ ಮುನ್ನ ಬಂದದ್ದೇಕೆ ತಿಳಿದುಕೋ ಅಣ್ಣ ಅಂತ ಹೇಳ್ತಾ ನಮಸ್ಕಾರ ಮನುಷ್ಯರೇ, ಡೇ 5 of 25ಗೆ ಸ್ವಾಗತ. ಇದು ಪ್ರಕಾಶ್ ಕರುನಾಡು. ಇವತ್ತಿಂದ ಆಕ್ಚುಯಲ್ ಎಲೆಕ್ಷನ್ ಡ್ಯೂಟಿ ಸ್ಟಾರ್ಟು. ಯೂನಿಫಾರ್ಮ್ ಹಾಕಬೇಕು ಅಂದ್ರೆ ಸ್ಟ್ರಿಕ್ಟ್ ಆಗಿ ಕಟಿಂಗ್ ಮಾಡಿಸ್ಬೇಕು ಅಂತ ನೆನಪಾಗಿ ಇಷ್ಟೆಲ್ಲ ಅಂದ್ರೂ ಕಷ್ಟಪಟ್ಟು ಕಟಿಂಗ್ ಶಾಪ್ ಹುಡುಕೊಂಡು ಹೋಗಿ ತಲೆಗೆ ಕತ್ತರಿ ಹಾಕ್ಸಿದ್ದಾಯ್ತು. ಈ ಗ್ಯಾಪಲ್ಲಿ ಕೃಷ್ಣ ಭವನಕ್ಕೆ ಹೋಗಿ ಉದಯವಾಣಿ ಪೇಪರ್ ಹಿಡಿದು ನಮ್ಮ ಹನುಮಂತನ ಮಾತಾಡ್ಸೋದು ಮಾತ್ರ ಮರಿಲಿಲ್ಲ. ಐ ನೋ ಇಂಗ್ಲಿಷ್ ಯು ನೋ ಕನ್ನಡ ಅಂತ ಟೀ ಶರ್ಟ್ ಹಾಕೊಂಡು ಕನ್ನಡಿ ಮುಂದೆ ನಿಂತು ಕಟಿಂಗ್ ಹೇಗ್ ಬಂದಿದೆ ಅಂತ ನೋಡ್ತಾ ತಕಡಿ ಮೇಲೆ ನಿಂತೆ. ಇನ್ನು ಯಾಕೆ ವೆಯ್ಟ್ ಜಾಸ್ತಿನೇ ತೋರಿಸ್ತಾ ಇದೆಯಾ ಅಂತ ಮಿಷಿನಿಗೆ ಬೈದು ಕೆಳಗಿಳಿದೆ. ಮತ್ತದೇ ಧ್ಯಾನ ಅದಾದ್ಮೇಲೆ ಚೂರು ವರ್ಕೌಟ್ ಮಾಡಿ ಯೂನಿಫಾರ್ಮ್ ಹಾಕೋಬೇಕು ಅಂತ ನೆನಪಾಗಿ ಯೂನಿಫಾರ್ಮ್ ಹಾಕೊಳ್ಳೋದಕ್ಕೆ ಹೊರಟೆ. ಆಫ್ಟರ್ ಎ ಗ್ಯಾಪ್ ಯೂನಿಫಾರ್ಮ್ ಹಾಕ್ತಾ ಇದ್ದೀನಿ. ಬೆಲ್ಟು, ಬಟನ್ಸು, ನೇಮ್ ಪ್ಲೇಟು, ಚೈನು, ವಿಸಿಲ್ಲು, ಶೂ, ಸಾಕ್ಸು, ಕ್ಯಾಪು, ಜೊತೆಗೊಂದು ಲಾಟಿ, ಇಷ್ಟೆಲ್ಲ ಮರೆದಂಗೆ ಹಾಕೊಳ್ಳೋದು ಸ್ವಲ್ಪ ಕಷ್ಟನೇ ಬಿಡಿ. ಆಮೇಲೆ ಆಫೀಸಿಗೆ ಹೋಗಿ ಇದ್ದ ಕೆಲಸ ಮುಗಿಸಿ ಗ್ಯಾಪಲ್ಲಿ ಚೂರು ಟೀ ಹಿರಿದಾಯ್ತು. 35-37 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಲ್ಲಿ ಟೈಟು ಯೂನಿಫಾರ್ಮ್ ಹಾಕೊಂಡು ಕಾಲಿಗೆ ಅರ್ಧ kg ಶೂಸ್ ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೂ ಉರಿ ಬಿಸಿಲಲ್ಲಿ ಕೆಲಸ ಮಾಡೋದು ತಮಾಷೆನೇ ಅಲ್ಲ. ಊರಲ್ಲೇನೋ ಹಬ್ಬ ಐತೆ, ಅವ್ವ ಕರೆದಂಗೆ ಆಗ್ತಾ ಐತೆ ಅಂತ ಪ್ರತಿ ಹಬ್ಬದ ದಿನನೂ ಇದೇ ಸ್ಟೇಟಸ್ ಹಾಕ್ಕೊಂಡು ಬೇಜಾರಾಗೋದು ಬಿಟ್ರೆ ಬೇರೆ ಯಾವ ಹಬ್ಬನೂ ನಮಗೆ ಖುಷಿ ಕೊಡಲಿಲ್ಲ. ವಾರದಲ್ಲಿ ಒಂದು ರಜೆ ಅಂತ ಇದು ಬರೀ ರೆಕಾರ್ಡ್ ಮಾತ್ರ ಆಗೋಯ್ತು. ಅತಿ ಹೆಚ್ಚು ಕಷ್ಟಪಟ್ಟರು ಅತಿ ಹೆಚ್ಚು ಬಯಸ್ಕೊಳ್ಳೋದು ನಮ್ಮ ಇಲಾಖೆನೆ ಅಂತ ಬೇಜಾರು ಮಾಡಿಕೊಂಡು ಇನ್ಮೇಲಾದ್ರೂ ಸ್ವಲ್ಪ ಬದಲಾಗಬೇಕಿದೆ ಅಂತ ಹೇಳ್ತಾ ಮನೆಗೆ ಬಂದೆ. ನಮಸ್ಕಾರ ಮನುಷ್ಯರೇ, ಇದು ಡೇ 5 of 25. ಮತ್ತೆ ಸಿಗ್ತೀನಿ. ಇದು ಪ್ರಕಾಶ್ ಕರುನಾಡು.